ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಚನ್ನಪಟ್ಟಣ ಅಖಾಡದ ಫಲಿತಾಂಶ ಏನಾಗಲಿದೆ? ಫಲಿತಾಂಶದ ದಿನ ಹತ್ರ ಬರ್ತಾ ಇದ್ದ ಹಾಗೂ ಕುತೂಹಲ ಅಷ್ಟೇ ಜಾಸ್ತಿ ಆಗ್ತಿದೆ. ಬೆಟ್ಟಿಂಗ್ ಬಿಸಿನೂ ಜಾಸ್ತಿ ಆಗ್ತಿದೆ. ಗುಪ್ತಚರ ವರದಿ, ಸಮೀಕ್ಷೆಗಳು, ಸರ್ವೆಗಳು, ಬೂತ್ ಲೆವೆಲ್ ಲೆಕ್ಕಾಚಾರಗಳೆಲ್ಲವೂ ಕೂಡ ಅಂತಿಮ ಹಂತಕ್ಕೆ ಬಂದು ತಲುಪ್ತಾ ಇರೋದು. ಹಾಗಾದರೆ ಈಗ JDS ಅಭ್ಯರ್ಥಿಗಳು ದಳಪತಿಗಳೇ ಹೇಳ್ಕೊಳ್ತಿರೋ ಪ್ರಕಾರ ಹಲವು ಸುತ್ತಿನ ಅಧ್ಯಯನದ ಬಳಿಕ ಏನು ಹೇಳ್ತಾ ಇದೆ ಫೈನಲ್ ಲೆಕ್ಕ? ಒಂದು ಕಡೆ ಸರ್ಕಾರ ಗುಪ್ತಚರ ವರದಿಯನ್ನು ತರಿಸಿಕೊಂಡಿದೆ ಅಂತ ಹೇಳಲಾಗ್ತಾ ಇದ್ದು 3 ಕ್ಷೇತ್ರಗಳು ಶಿಗ್ಗಾಂವಿ, ಸಂಡೂರು ಮತ್ತು ಚನ್ನಪಟ್ಟಣಕ್ಕೆ ಸಂಬಂಧಪಟ್ಟಂತೆ ಏನಾಗುತ್ತೆ? ಹಾಗಾದರೆ ಕುತೂಹಲಕಾರಿಯಾಗಿದೆ. ರಾಜ್ಯ ರಾಜಕಾರಣದಲ್ಲಿ ಸಿಕ್ಕಾಪಟ್ಟೆ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಅನಿಸ್ಕೊಂಡಿರೋ ಚನ್ನಪಟ್ಟಣದ ವಿಚಾರ ವಿಶೇಷವಾಗಿ ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಚನ್ನಪಟ್ಟಣದ ಜೊತೆ ಶಿಗ್ಗಾಂವಿಲೂ ಸ್ವಲ್ಪ ಕುತೂಹಲ ಇದೆ. ಸಂಡೂರು ಮಾತ್ರ ಕ್ಲಿಯರ್ ಅಂತ ಹೇಳಲಾಗ್ತಾ ಇದೆ. ಈಗ 3 ಸಮೀಕ್ಷೆಗಳು ಏನು ಹೇಳ್ತಾ ಇರೋದು? ಹಾಗಾದರೆ ಫೈನಲ್ ಲೆಕ್ಕ ಅಂತ ಹೇಳಲಾಗ್ತಾ ಇದ್ದು ಈ 3 ಸಮೀಕ್ಷೆಗಳಲ್ಲಿ ಸಿಗ್ತಿರುವಂಥ ಅಂಕಿ ಅಂಶ ಏನು? ಯಾವ್ಯಾವ ಸಮೀಕ್ಷೆ ಅಂತ ಕೇಳಿದ್ರೆ, ಒಂದು ಸರ್ಕಾರಕ್ಕೆ ಗುಪ್ತಚರ ರಿಪೋರ್ಟ್ ಅಂತ ಸದ್ದು ಮಾಡ್ತಿರೋದು, ಇನ್ನೊಂದು ಕಾಂಗ್ರೆಸ್ ಸಪ್ರೇಟ್ ಆಗಿ ಕೈಪಡೆ ಮಾಡಿರೋ ಸರ್ವೆ, ಮತ್ತೊಂದು BJP JDS ಕಡೆಯಿಂದ ಆಗಿರೋ ಸರ್ವೆ. 3 ಸರ್ವೆಗಳಲ್ಲಿ ಏನೇನು ರಿಪೋರ್ಟ್ ಹೊರಗಡೆ ಬಂದಿರೋದು? ಹಾಗಾದರೆ ಕಾಂಗ್ರೆಸ್ಗೆ 2 ಸರ್ವೆಗಳಲ್ಲಿ ಭಿನ್ನವಾದಂಥ ಅಂಕಿಅಂಶಗಳು ಸಿಕ್ಕಿವೆ ಅನ್ನೋದು ಕುತೂಹಲಕಾರಿ. ಗುಪ್ತಚರ ವರದಿಯ ಪ್ರಕಾರ ಸಂಡೂರು ಕಾಂಗ್ರೆಸ್ಗೆ, ಶಿಗ್ಗಾಂವಿ BJPಗೆ ಮತ್ತು ಚನ್ನಪಟ್ಟಣ JDSಗೆ ಅನ್ನೋ ರೀತಿಯಲ್ಲಿ ಬಂದಿದೆಯಂತೆ. ಅಂದರೆ ಯಥಾವತ್ತಾಗಿ ಯಾವ್ಯಾವ ಪಕ್ಷ ಅಲ್ಲಿ ಗೆದ್ದಿತ್ತೋ ಚುನಾವಣೆಯಲ್ಲಿ ಅದೇ ರೀತಿ ಶಾಸಕರು ಆಯ್ಕೆ ಆಗ್ತಾರೆ. 3 ಕ್ಷೇತ್ರಗಳಲ್ಲಿ 3 ಪಕ್ಷ ಅಂತ. ಇದು ಕಾಂಗ್ರೆಸ್ಗೆ ಬಹಳ ನಿರಾಸೆಯನ್ನು ತಂದಿಟ್ಟಿದ್ದು, ಲೆಕ್ಕಾಚಾರಗಳೆಲ್ಲ ತಲೆ ಕೆಳಗಾಗೋ ರೀತಿಯಲ್ಲಿ ಹೈಕಮಾಂಡ್ ಗರಂ ಆಗಬಹುದು ಇದೇ ರೀತಿ ಆದರೆ ಅಂತ ಟೆನ್ಷನ್ ಆವರಿಸ್ಕೊಳ್ತಾ ಇರೋದು ಸರ್ಕಾರಕ್ಕೆ ಸಿಕ್ಕಿರುವಂಥ ರಿಪೋರ್ಟ್ನಲ್ಲಿ. ಹಾಗಾಗಿ ಜಮೀರ್ ಅಹಮದ್ ವಿರುದ್ಧ ಕಟ್ಟುನಿಟ್ಟಿನ ಕ್ರಮದ ಮಾತುಗಳು ಜಾಸ್ತಿ ಕೇಳಿ ಬರ್ತಿದ್ದಾವೆ. ಇವತ್ತಷ್ಟೇ G. ಪರಮೇಶ್ವರ್ ಅವರು ಹೇಳಿದ್ರು, ಹೈಕಮಾಂಡ್ ತನಕನೂ ಹೋಗಿದೆ, ಅಧ್ಯಕ್ಷರೇ ಗರಂ ಆಗಿದ್ದಾರೆ, ಜಮೀರ್ ಅಹಮದ್ ಖಾನ್ ಅವ್ರ ವಿರುದ್ಧ ಸಿಕ್ಕಾಪಟ್ಟೆ ಸಿಟ್ಟಾಗಿದ್ದಾರೆ, ಹೈಕಮಾಂಡ್ ಕೂಡ ಇಂಥವ್ರಿಗೆಲ್ಲ ನೋಟಿಸ್ ಕೊಟ್ಟು ಆ್ಯಕ್ಷನ್ ತಗೊಳುತ್ತೆ ಅನ್ನೋ ತನಕ ಓಪನ್ ಆಗಿ ಎಲ್ಲರೂ ಸಿಡ್ದೇಳ್ತಿದ್ದಾರೆ ಜಮೀರ್ ಅವ್ರ ವಿರುದ್ಧ. ಅದಕ್ಕೆ ಕಾರಣ ಇಷ್ಟೇ, ಈ ರೀತಿಯ ಗ್ರೌಂಡ್ ರಿಪೋರ್ಟ್ ಅನ್ನೋದು. ಆದರೆ ಕಾಂಗ್ರೆಸ್ ನಡೆಸಿರೋ ಸರ್ಕಾರ ಅಲ್ಲ, ಸರ್ಕಾರದ ಗುಪ್ತಚರ ರಿಪೋರ್ಟ್ ಅಲ್ಲ, ಕಾಂಗ್ರೆಸ್ ಸಪ್ರೇಟ್ ಆಗಿ ಏನು ಸಮೀಕ್ಷೆ ನಡೆಸಿದೆಯಲ್ಲ ಅದರ ಪ್ರಕಾರ ಬೇರೆಯದ್ದೇ ಇದೆ ಲೆಕ್ಕ. ಸಂಡೂರಲ್ಲಿ ಕ್ಲಿಯರ್ ವಿನ್ನು, ಶಿಗ್ಗಾಂವಿಯಲ್ಲೂ ಈ ಸಲ ಕಾಂಗ್ರೆಸ್ ಮ್ಯಾಜಿಕ್ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ ಈ ರಿಪೋರ್ಟ್ ಪ್ರಕಾರ. ಶಿಗ್ಗಾಂವಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು 1000 ಗಟ್ಟಲೆ ಅಲ್ಲಿ ಕಾರ್ಯಕರ್ತರ ಗುಂಪನ್ನು ಕಟ್ಟಿಕೊಂಡು ಬಂದು ಠಿಕಾಣಿ ಹೂಡಿದ್ರು, ಭರ್ಜರಿ ರಣತಂತ್ರ ಆಯಿತು. ಜಮೀರ್ ಅಹಮದ್ ಖಾನ್ ಅವರ ಲೆಕ್ಕಾಚಾರವೂ ಕೂಡ ಅಲ್ಲಿ ಪಕ್ಕಾ ಆಗಿದೆ ಅಂತ ಕಾಂಗ್ರೆಸ್ ಲೆಕ್ಕಾಚಾರ ಹಾಕ್ಕೊಳ್ತಿದ್ದು, ಬೊಮ್ಮಾಯಿ ಅವರಿಂದ ಕ್ಷೇತ್ರವನ್ನು ಕಸಿದುಕೊಳ್ಳುವಲ್ಲಿ ಯಶಸ್ವಿ ಆಗ್ತೀವಿ, ಮತ್ತೆ ನಾವು ಅಲ್ಲಿ ಅಲ್ಪಸಂಖ್ಯಾತ ಅಭ್ಯರ್ಥಿಯ ಮೂಲಕ ಗೆಲುವನ್ನು ಸಾಧಿಸ್ತೀವಿ. ಇಷ್ಟು ವರ್ಷಗಳ 1.5 ದಶಕದ ಬಳಿಕ ಮತ್ತು ಕಾಂಗ್ರೆಸ್ ಅಲ್ಲಿ ಜಯದ ಹಾದಿಯಲ್ಲಿದೆ ಅಂತ ರಿಪೋರ್ಟ್ ಇದೆಯಂತೆ. ಕಾಂಗ್ರೆಸ್ನ ಲೆಕ್ಕಾಚಾರ ಇದು. ಚನ್ನಪಟ್ಟಣದ್ದೇನು ಹಾಗಾದರೆ? ಚನ್ನಪಟ್ಟಣದಲ್ಲೂ ಯೋಗೇಶ್ವರ್ ಆರಾಮಾಗಿ ಅವಕಾಶ ಇದೆ, ಅವ್ರಿಗೆ ಹೇಳೋಕ್ಕಾಗಲ್ಲ, ಅಲ್ಲಿ ಸ್ವಲ್ಪ ಟೈಟ್ ಫೈಟ್, ಕಂಪ್ಲೀಟ್ ಕ್ಲಿಯರ್ ಅಂತ ಅಲ್ಲದೆ ಇದ್ರು ಯೋಗೇಶ್ವರ್ಗೆ ಚಾನ್ಸ್ ಇದೆ ಅನ್ನೋ ರೀತಿಯಲ್ಲೇ ಕಾಂಗ್ರೆಸ್ ರಿಪೋರ್ಟ್ ಇರೋದು. ಗುಪ್ತಚರ ವರದಿ ಆಘಾತಕಾರಿಯಾಗಿದೆ ಕಾಂಗ್ರೆಸ್ಗೆ. ಇನ್ನು BJP JDS ಪ್ರಕಾರ ಸಂಡೂರಲ್ಲಿ ಕಾಂಗ್ರೆಸ್, BJP ಶಿಗ್ಗಾಂವಿಯಲ್ಲಿ ಮತ್ತು ಚನ್ನಪಟ್ಟಣದಲ್ಲಿ ನಾವು ಗೆಲ್ತೀವಿ, JDS ಗೆಲ್ಲುತ್ತೆ ಅಂತ ಅವ್ರು ಲೆಕ್ಕ ಹಾಕ್ಕೊಂಡಿರೋದು. ಸೊ ಗುಪ್ತಚರ ವರದಿ ಮತ್ತು BJP JDSನ ವರದಿ ಸೇಮ್ ಇದೆ. ಕಾಂಗ್ರೆಸ್ ನಾಯಕರು ಮಾಡ್ಕೊಂಡಿರುವಂಥ ಸರ್ವೆ ರಿಪೋರ್ಟ್ ಮಾತ್ರ ಭಿನ್ನ ಇರೋದು. ಹಾಗಾಗಿ ಕಾದು ನೋಡಬೇಕು. ಈ ಬೆಟ್ಟಿಂಗ್ ಭರಾಟೆಗಳೆಲ್ಲ ಈ ವರದಿಗಳ ಮೇಲೆ ಸಿಕ್ಕಾಪಟ್ಟೆ ಜೋರಾಗಿದೆ. ನಿಖಿಲ್ ಕುಮಾರಸ್ವಾಮಿ ಅವರು ತಮ್ಮ ಲೆಕ್ಕಾಚಾರದ ಬಗ್ಗೆ ಹಿಂಟ್ ಕೊಟ್ಟಿದ್ದಾರೆ. ಫೈನಲ್ ಲೆಕ್ಕ ಏನು? JDS ಅಳೆದು ತೂಗಿ ಬೂತ್ ಲೆವೆಲಲ್ಲಿ ಅಧ್ಯಯನ ಮಾಡಿದ ಮೇಲೆ, ರಿಪೋರ್ಟ್ ತರಿಸ್ಕೊಂಡ ಮೇಲೆ ಏನು ಸಿಗ್ತಾ ಇದೆ ರಿಪೋರ್ಟ್ ಅಂತ ಹೇಳ್ತಿದ್ದಾರೆ ಅವರು. ಗೆಲುವು ಖಚಿತ, ಯುವಕರಿಂದ, ಮಹಿಳೆಯರಿಂದ, ಇಡೀ ಸಮುದಾಯದ ಬಲ ನಮಗೆ ಒಳ್ಳೆ ರೀತಿಯಲ್ಲಿ ಸಿಕ್ಕಿದೆ. ಕುಮಾರಸ್ವಾಮಿ ಅವರು 6 ವರ್ಷಗಳ ಕಾಲ ಇಲ್ಲಿ ಶಾಸಕರಾಗಿರೋಕೆ ಅವಕಾಶ ಸಿಕ್ಕಾಗ ಭರ್ಜರಿ ಅನುದಾನ ತಂದಿದ್ದಾರೆ. 1000 ಕೋಟಿ ಗಟ್ಟಲೆ ಇಲ್ಲಿ ಒಂದು ದಾಖಲೆಯ ಅಭಿವೃದ್ಧಿ ಆಗಿದೆ. ದೇವೇಗೌಡರ ನೀರಾವರಿ ಯೋಜನೆಗಳು, ಕೊಡುಗೆಗಳು, ಜಿಲ್ಲೆಗೆ ಅವ್ರು ಕೊಟ್ಟಂತಹ ಕೊಡುಗೆ ಎಲ್ಲವೂ ನನಗೆ ಆಶೀರ್ವಾದವಾಗಿ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಇದ್ದು, ಖಚಿತ ಗೆಲುವು ಅಂತ ಅವರು ಹೇಳ್ಕೊಳ್ತಾ ಇದ್ದು.
ತನ್ನ ಮೊದಲ ಕೆಲಸ ಏನು ಅನ್ನೋದನ್ನು ಅನೌನ್ಸ್ ಮಾಡಿದ್ದಾರೆ. ಕ್ಷೇತ್ರದ ಜನತೆ ನನಗೆ ಆಶೀರ್ವಾದ ಮಾಡಿದಂಥ ಸಂದರ್ಭದಲ್ಲಿ ನನಗೆ ಇರ್ತಕ್ಕಂಥದ್ದು ಒಂದೇ, ಯುವ ಸಮುದಾಯದ ಒಬ್ಬ ಯುವಕನಾಗಿರ್ತಕ್ಕಂಥ ಹಿನ್ನೆಲೆ ನಮ್ಮ ಯುವಕರಿಗೆ, ಯುವತಿಯರಿಗೆ ಹಾಗೂ ನಮ್ಮ ತಾಲೂಕು ಜಿಲ್ಲೆಯ ಹೆಣ್ಣುಮಕ್ಕಳಿಗೆ ವಿಶೇಷವಾಗಿ ಆದ್ಯತೆಯನ್ನು ಕೊಟ್ಟು ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು ಅಂತಕ್ಕಂಥದ್ದು ಬಹುತೇಕ ನಾನು ಒಂದು ದೃಢ ಸಂಕಲ್ಪ ತೊಟ್ಟಿದ್ದೇನೆ. ಅದಕ್ಕೆ ಪೂರಕವಾಗಿ ರಾಜ್ಯದ ಜನತೆ ಇರ್ಬೋದು, ಮಂಡ್ಯ ಜಿಲ್ಲೆಯ ಜನತೆ ಇರ್ಬೋದು, ಚನ್ನಪಟ್ಟಣ ತಾಲೂಕಿನ ಜನತೆಯ ಹೃದಯ ವೈಶಾಲ್ಯತೆ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಬೆನ್ತಟ್ಟಿಯನ್ನು ಕಳಿಸ್ಕೊಟ್ರು. ಇವತ್ತು ಅವರು ಕೇಂದ್ರದಲ್ಲಿ ಕೈಗಾರಿಕೆ ಮಂತ್ರಿಗಳಾಗಿದ್ದಾರೆ, ಉಕ್ಕಿನ ಮಂತ್ರಿಗಳಾಗಿದ್ದಾರೆ. ಹಾಗಾಗಿ ಎಲ್ಲ ರೀತಿಯಾದಂಥ ರಾಜಕೀಯದ ಶಕ್ತಿಯನ್ನು ತಂದುಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದ ಜನತೆ. ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಒಂದು ಫ್ಯಾಕ್ಟ್ರಿನ ತಗೊಂಡು ಬರ್ತಕ್ಕಂಥದ್ದು ಇರ್ಬೋದು, ಗಾರ್ಮೆಂಟ್ ಇಂಡಸ್ಟ್ರಿಗಳನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು ಇರ್ಬೋದು, ಇವೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದಲ್ಲಾಗುತ್ತೆ. ಅವರ ಜೊತೆಯಲ್ಲಿ ನಾನು ಕೂಡ ಧ್ವನಿಗೂಡಿಸಿ ಯುವಕರು ಮತ್ತು ನಮ್ಮ ಹೆಣ್ಣುಮಕ್ಕಳಿಗೆ ವಿಶೇಷವಾಗಿ ಉದ್ಯೋಗ ಕೊಡಿಸ್ತಕ್ಕಂಥ ಆದ್ಯತೆಯನ್ನು ಮಾಡ್ತೇವೆ. ನಾನು ಶಾಸಕನಾಗಿ ಬರ್ತಾ ಇದ್ದ ಹಾಗೆ ಕೈಗಾರಿಕಾ ಸಚಿವರಾಗಿರೋ, ಕೇಂದ್ರ ಸಚಿವರಾಗಿರೋ ಕುಮಾರಸ್ವಾಮಿ ಅವರ ಜೊತೆಗೆ ಇಲ್ಲೊಂದು ಒಳ್ಳೆ ಕೈಗಾರಿಕೆಯನ್ನು ತರುವ ಮೂಲಕ ಕ್ಷೇತ್ರದ ಮತ್ತು ಜಿಲ್ಲೆಯ ಚನ್ನಪಟ್ಟಣ, ರಾಮನಗರ ಇಲ್ಲಿನ ಜನಕ್ಕೆ ಭರ್ಜರಿಯಾಗಿ ಒಂದು ಕೊಡುಗೆಯನ್ನು ಘೋಷಣೆ ಮಾಡಿದ್ದಾರೆ. ಅವರು ಉದ್ಯೋಗ ಸೃಷ್ಟಿ ನಿಟ್ಟಿನಲ್ಲಿ ಕೆಲಸ ಶುರು ಮಾಡಲಿದ್ದೀನಿ, ಸಂಕಲ್ಪವನ್ನ ಮಾಡಿದ್ದೀನಿ ಅಂತ ಕುಮಾರಸ್ವಾಮಿ ಅವರು ಇದೇ ಘೋಷಣೆ ಮಾಡಿದ್ರು ಚುನಾವಣಾ ಪ್ರಚಾರದ ಅಖಾಡದಲ್ಲಿ. ಉದ್ಯೋಗ ಸೃಷ್ಟಿ, ಇಷ್ಟು ಉದ್ಯೋಗ ಸೃಷ್ಟಿ ಮಾಡ್ತೀವಿ. ಚನ್ನಪಟ್ಟಣ, ರಾಮನಗರ ಆ ಭಾಗದಲ್ಲಿ ಯಾವ ರೀತಿ ಬದಲಾವಣೆ ಆಗತ್ತೆ ನೋಡ್ತಾ ಇರಿ. ಇನ್ನೊಂದು ಚಾನ್ಸ್ ಕೊಡಿ, ನಮಗೆ ಸಿಕ್ಕ ಅವಕಾಶದಲ್ಲಿ ಇಷ್ಟು ಮಾಡಿದ್ದೀವಿ, ಆದ್ರೆ 20 ವರ್ಷ ಶಾಸಕರಾಗಿದ್ದವ್ರು ಏನು ಮಾಡಿದ್ದಾರೆ, ಅವ್ರ ಊರಿಗೆ ಏನು ಮಾಡಿದ್ದಾರೆ ಅನ್ನೋ ವ್ಯತ್ಯಾಸ ನೋಡಿ. ನಮಗೆ ಸಿಕ್ಕಿರೋ ಚಾನ್ಸಲ್ಲಿ ನಾವು ಇಷ್ಟು ಮಾಡಿದ್ದೀವಿ ಮತ್ತು ಉದ್ಯೋಗ ಸೃಷ್ಟಿ ಅಂತ ಘೋಷಣೆ ಮಾಡಿದ್ರು. ಯುವತಿಯರಿಗೆ ರೇಷ್ಮೆ ಬೆಳೆ ಸಂಬಂಧಪಟ್ಟಂತೆ ಮತ್ತು ಯುವಕರಿಗೆ. ಈಗ ಅದನ್ನೇ ನಿಖಿಲ್ ಕುಮಾರಸ್ವಾಮಿ ಹೇಳ್ತಾ ಇದ್ದು, ಗೆಲ್ಲೋದು ಖಚಿತ, ಶಾಸಕನಾಗೋದು ಮತ್ತು ಈ ಕೆಲಸ ನಾನು ಮೊದಲಿಗೆ ಮಾಡ್ತೀನಿ ಅನ್ನುವಂಥ ಘೋಷಣೆಯನ್ನು ಮೊಳಗಿಸಿದಂತಾಗಿದೆ. ಮನೆ ದೇವರ ದರ್ಶನಕ್ಕೆ ಹೋದ ಸಂದರ್ಭದಲ್ಲಿಯೇ ಈ ಮಾತನ್ನಾಡಿದ್ದಾರೆ. ಉದ್ಯೋಗ ಸೃಷ್ಟಿ ನನ್ನ ಮೊದಲ ಕೆಲಸ ಈ ಕ್ಷೇತ್ರದಲ್ಲಿ ಅಂತ. ಸೊ ಕುತೂಹಲಕ್ಕೆ ಕಾರಣ ಆಗಿದೆ. ಆದರೆ ಬೆಟ್ಟಿಂಗ್ ಮಾತ್ರ ಮಾಡಲೇಬೇಡಿ, ಸ್ವಿಚ್ ಆಫ್ ಮಾಡಿ ಮಲ್ಕೊಳ್ಳಿ. ರಿಸಲ್ಟ್ ಬರೋ ತನಕ ಯಾರೂ ಕೂಡ ತಮ್ಮ ಜೀವ ಕಳ್ಕೊಳ್ಳೋ ತನಕ ಆಗತ್ತೆ ಈ ಬೆಟ್ಟಿಂಗ್. ಬಹಳ ಸಮಾಜಘಾತುಕವಾದ ಚಟುವಟಿಕೆ, ದಯವಿಟ್ಟು ಇದಕ್ಕೆಲ್ಲ ಮರಳಾಗಬೇಡಿ ಅಂತ ಕರೆ ಕೊಟ್ಟಿದ್ದಾರೆ ಅವರು. ಯೋಗೇಶ್ವರ್ ಅವರ ಮಾತಿನ ಮರ್ಮ ಅಂದರೆ ಹತಾಶೆ ಮಾತುಗಳನ್ನು ಆಡಿದ್ರಲ್ಲ ಮೊನ್ನೆ, ಅದರ ಮರ್ಮ ಏನು ಅಂತ ಹೇಳೋಕ್ಕಾಗಲ್ಲ. ಈಗಲೇ ಯಾರು ತುಂಬ ಎಕ್ಸ್ಟ್ರೀಮ್ ಆಗಿ ಯೋಚನೆ ಮಾಡೋಕೆ ಹೋಗಬೇಡಿ, ಬೆಟ್ಟಿಂಗ್ ದಂಧೆ ಬಿಟ್ಟು ಬಿಡಿ ಅಂತ ಹೇಳುವ ಮೂಲಕ ತುಂಬ ಸುಲಭವಾಗಿ ತಗೊಳ್ಬೇಡಿ ಈ ಕ್ಷೇತ್ರದ ಎಲೆಕ್ಷನನ್ನು ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರ ಅನುಭವದಲ್ಲೇ ಇದು ಅತಿ ಕಠಿಣವಾದಂಥ ಎಲೆಕ್ಷನ್ ಆಗಿತ್ತಂತೆ. ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಿರೋದು. ನನಗಷ್ಟು ಅನುಭವ ಇಲ್ಲ, ಬಟ್ ಕುಮಾರಸ್ವಾಮಿಯವರು ದೇವೇಗೌಡರ ನೋಡಿದಂತೆ ಇದು ಹಿಂದಿಲ್ಲ ಮುಂದಾಗಲ್ಲ ಅನ್ನೋ ರೀತಿಯ ದೊಡ್ಡ ಮಟ್ಟದ ಸವಾಲಿನ ಚುನಾವಣೆಯಾಗಿತ್ತು. ಗೆಲುವು ಖಚಿತ ಅಂತ ಹೇಳ್ತಿದ್ದಾರೆ. ಕಾದು ನೋಡಬೇಕು. 3 ಸರ್ವೆಗಳ ರಿಪೋರ್ಟ್ ಮತ್ತು JDS ಇಡ್ತಾ ಇರುವಂತಹ ಈ ಫೈನಲ್ ಲೆಕ್ಕ ಯಾವುದು ಪಕ್ಕ ಆಗಲಿದೆ ಅಂತ. ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.